ಈಗ ಮಠ ಸಿನಿಮಾದಲ್ಲಿ ನೀವು ಬರೆದಿರುವಂಥ ಕೆಲವೊಂದು ಡೈಲಾಗ್ಗಳ ಬಗ್ಗೆ ಮಾತಾಡೋದಾದ್ರೆ ಕೆಲವು ಅದಕ್ಕೆ ಫಸ್ಟ್ ಪಿಕ್ಚರಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಗುರು ಸರ್ಗೆ. ನಾನು ಹೇಳಿದ್ನಲ್ಲ ಕೃತಿ ಚೌರ್ಯಗಳು ಅಂತ, ಆ ಥರ ಮಾಡಲಿಲ್ಲ ಅವರು. ಫಸ್ಟ್ ಪಿಕ್ಚರಿಂದನೇ ಸಂಭಾಷಣೆ ಸಹಕಾರ ತಬಲಾ ನಾಣಿ ಅಂತ ಹಾಕಿದ್ರು. ಸಂಭಾಷಣೆ ಗುರುಪ್ರಸಾದ್, ಸಹಕಾರ ತಬಲಾ ನಾಣಿ ಅಂತ. ಚಿಕ್ಕಪುಟ್ಟ ಹಳ್ಳಿಲಿ ಸೇವೆ ಮಾಡ್ತಾ ಇದ್ದಾನೆ. ಅಲ್ಲಿಂದನೂ ಕಂಟಿನ್ಯೂ ಮಾಡಿದ್ರು ನನಗೆ. ಅದರಲ್ಲಿ ಸುಮಾರು ಇದೆ. ಅದು ನಾವೆಲ್ಲರೂ ಮಲಗಿರ್ತೀವಿ ಒಂದು ಕಡೆ, ಎಲ್ಲ ಒಬ್ಬೊಬ್ಬರ ಬಗ್ಗೆ, ನೀನು ಇನ್ನು ಮಹಾಭಾರತ ಓದ್ಲಿಲ್ವನೋ, ನಾನು ನಾಳೆ 8ನೇ ಪುಟದಲ್ಲಿ ಇದ್ದೀನಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಓ ನೀನು ಭಗವದ್ಗೀತೆ ಎಲ್ಲ ಇದೆಯಾ? ನಾನು ಅದನ್ನ ಓದ್ ಮುಗಿಸಿ ಮಹಾಭಾರತ ಮಧ್ಯಕ್ಕೆ ಬಂದ್ಬಿಟ್ಟಿವನಿ. ಈ ಸೋಂಬೇರಿ ಮಂಜ ಸುಮ್ಮನೆ ಮಲಗಿರ್ತಾನಲ್ಲ, ಎಲ್ರದ್ದು ಆಯಿತು. ಮುಸ್ಲಿಂ ಕ್ಯಾರೆಕ್ಟರ್ಗೆ ಸಿಗ್ತಾ ಇಲ್ಲ. ನಾಣಿ ಇಲ್ಲಿ ಏನಣ್ಣ ಹೇಳಿಸ್ಬೇಕಲ್ರಿ, ಹೇಳಿ ನಾಣಿಯವರೇ. ನಾನು ಹೇಳಿದೆ ಸರ್, ಯಾವತ್ತು ಸಾಮಾನ್ಯವಾಗಿದ್ದವನು ಅದ್ಭುತ ಮಾಡಿದಾಗ ಅದು ಜಾಸ್ತಿ ಹೆಸರಾಗ್ಬಿಡುತ್ತೆ. ಈಗ ಗಾಳಿಗಂಧ ಗೊತ್ತಿಲ್ಲ ಅವನಿಗೆ ಸಂಸ್ಕೃತ ಬಗ್ಗೆ, ಶ್ಲೋಕಗಳ ಬಗ್ಗೆ, ಅಂಥವ್ನ ಬಾಯಲ್ಲಿ ಬಂದುಬಿಟ್ರೆ. ಅದಕ್ಕೆ ಸರ್, ಈಗ ಕೈವಾರ ತಾತ ಅನ್ನೋದೊಂದು ವಿಚಾರ ಇದೆ. ಜೀವ ನೀ ವಿಧಿ ಕಾಣವ, ನೀ ಉಂಡೇಟಿ ಇಂಟೋ ಮರುಗುವ ಅಂತ. ಅಂದರೆ ಜೀವ ನಿನಗೆ ಗೊತ್ತಾ ನೀನು ಯಾವ ಮನೇಲಿ ಇದೆಯಾ ಅಂತ. ಬರೀ ಅವ್ರವ್ರ ಮನೆ ನೋಡಿ, ಅವ್ರು ಕಿಟಕಿ ತೆಗೆದೈತೆ, ಬಾಗಿಲೇ ಹಾಕಿಲ್ಲ ರೀ, ಎಷ್ಟೊತ್ತು 11 ಗಂಟೆ ಆಯಿತು, ಅವ್ರು ಈಗ ಆಚೆಗೆ ಹೋದು, ಬೆಳಿಗ್ಗೆ ಓದಿ ಈಗ ಬಂದು, ಬರೀ ಬೇರೆಯವ್ರ ಬಗ್ಗೆನೇ ಹೇಳ್ತೀಯ. ನೀನಿರೋ ಮನೆ ಬಗ್ಗೆ ನಿನಗೆ ಗೊತ್ತಿಲ್ಲ. 9 ಬಾಗಿಲಿರೋವಂಥ ಮನೆ ಇದು ನಿನಗೆ ಗೊತ್ತಾ ಅಂತ ಅವ್ರು ಕೇಳಿರೋ ತತ್ವದಲ್ಲಿ. ತುಂಬ ಚೆನ್ನಾಗಿದೆ ಕೈವಾರ ತಾತ ಅನ್ನೋ ತತ್ವ. ನನ್ನ ಗುರುಗಳು ತುಂಬ ಹಾಡೋರು. ಆವಾಗ ನಾನೆಲ್ಲ ಅರ್ಥ ಕೇಳಿ ತಿಳ್ಕೊಳ್ಳೋದು. 9 ಬಾಗಿಲನ್ನ ಮುಚ್ಕೊಂಡು ಬಂದರೆ 10ನೇದು ಸಹಸ್ರಾರ, ಅದಕ್ಕೆ 10 ಅಂತ ಹೆಸರು. ಸಂಖ್ಯೆ ಬರೀ 10 ಅಲ್ಲ, ಅದು 10 ಮೇಲಕ್ಕೆ ಅಂತ. ನೀನು ನಿಮ್ಮ 9 ದ್ವಾರಗಳು ಮುಚ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಬೇರೆಯವ್ರ ಮನೆ ಬಾಗಿಲು ತೆಗೆದೈತೆ, ಇವ್ರ ಕಿಟಕಿ ತೆಗೆದೈತೆ, ಇವ್ರು ಹಂಗೆ ಮಾಡ್ತಾನೆ, ಅವ್ನು ಹಿಂಗೆ ಮಾಡ್ತಾನೆ ಅಂತ ಹೇಳ್ತೀಯಲ್ಲ, ನೀನಿರೋ ಮನೆ ಬಗ್ಗೆ ಗೊತ್ತಾ ನಿನಗೆ ಅಂತ. ಇದು ನೆನಪಾಗೋಯ್ತು ನನಗಲ್ಲಿ. ಇದನ್ನು ಹೇಳಿಸ್ಬೇಕು, ಹಿಂಗೆ ಸಾಧ್ಯ ಇಲ್ಲ, ಮುಸ್ಲಿಂ ಕ್ಯಾರೆಕ್ಟರ್ಗೆಲ್ಲ ಹೇಳಿಸ್ಬೇಕು, ಯೋಚನೆ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಸುಮ್ಮನೆ ಓಡಾಡ್ಕೊಂಬಂದೆ. ಏನೋ ಹೊಳಿತು. ಸರಿ, ಅವನು ಹೇಳಿರ್ತಾನೆ, ನನ್ನ ತಮ್ಮ ಟೈಲರು, ಕಾಲು ಇದು ಸರಿ ಇಲ್ಲ ಅವನಿಗೆ, ಅವ್ನು ಬಟ್ಟೆ ಇದು ಮಾಡಿ ಬಟ್ಟೆ ಹೊಲ್ಬಿಟ್ಟು ಎಲ್ಲರಿಗೂ ಜೀವನ ನಡೆಸಬೇಕು ಅಂತ. ಅದನ್ನು ನೆನಪಾಗಿ ನಾನೇನು ಮಾಡಿದೆ, ಹೇಳ್ತೀನಿ ಅಂತ. ಏನು ಹೇಳಿ ಅಂದರು. ಅವನು ಎಲ್ಲರೂ ಆದಮೇಲೆ ಒಂದು ಸೂಜಿ ಹಿಡ್ಕೊತಾನೆ ನಿಂಗೆ. ಸೂಜಿ, ನಿಂದು ದೇಹದೊಳಗೆ ಒಂದೇ ತುತ್ತು, ದಾರ ಹಾಕಿಬಿಟ್ರೆ ಬಂದ್. ಅರೇ ಸೂಜಿ, ನಿಂದು ದೇಹ ಒಂದು ತೂತ್, ದಾರ ಹಾಕ್ಬಿಟ್ರೆ ಬಂದ್. ಮನುಷ್ಯಂದು ದೇಹದೊಳಗೆ 9 ತೂತು, ಎಲ್ಲ ಮುಚ್ಕೊಂಡು ಮೇಲೆ ಬಂದ್ರೆ ಜ್ಞಾನಿ. ಸುಮ್ಮನೆ ಉಂಡಿ ಮಲ್ಕೊಂಡ್ಬಿಡೋದಲ್ಲ ಅಂತ ಮಂಜುನಾಥನ ಕಡೆ ನೋಡ್ತಾನೆ. ಸೂಪರ್ ನಣಿ, ಸೂಪರ್ ಅಂದರು. ಆ ಮುಸ್ಲಿಂ ಬಾನಲ್ಲಿ ಈ ಮಾತು ಬಂದ್ಬಿಡ್ತಲ್ಲ, ಏನೋ ಭಾಷಾ, ಬೆಳಗ್ಗೆ ಏನೋ ತಿಂದಿದ್ದೆ ತಿಂಡಿ. ಅದು ನಾನು ಹೇಳಿದ್ದು ಅಲ್ಲ ರೀ, ಪುರಂದರದಾಸಯ್ಯ. ಪುರಂದರದಾಸಯ್ಯ ಅಲ್ವೋ, ಪುರಂದರದಾಸರು ಹೇಳಿರೋದು ಅಂತ ಹೇಳು. ಇವನ ಕೈಲಿ ಹೇಳ್ಸೋಣ ಅಂತ ಕ್ಲಿಕ್ ಆಗ್ಬಿಡ್ತು. ತುಂಬ ಚೆನ್ನಾಗಿತ್ತು. ಆ ಥರದ್ದು ಸುಮಾರಿದೆ.